ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಬೆಸ್ಟ್ ಆಪರ್ಚುನಿಟಿ ಆದಂಥ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ತಂದಿದ್ದೀನಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ ವೇಕೆನ್ಸಿಗಳಿದೆ ಒಂದೇ ಕಂಪ್ನೀಲಿ. ನೀವು ನಾನ್ ವಾಯ್ಸಸ್ ಪ್ರೋಸಲ್ಲಿ ವರ್ಕ್ ಮಾಡ್ಬೋದು, ಅಥವಾ BPO ಅಲ್ಲಿ ವರ್ಕ್ ಮಾಡ್ಬೋದು, ಇಲ್ಲ ನನಗೆ ಕಾಲಿಂಗೇ ಬೇಡ ಅಂದರೆ ಚಾಟ್ ಪ್ರೋಸೆಸಲ್ಲಿ ವರ್ಕ್ ಮಾಡ್ಬೋದು, ಬ್ಯಾಕ್ ಆಫೀಸಾಗಿ ವರ್ಕ್ ಮಾಡ್ಬೋದು. ಈ ರೀತಿ 4 ಪೋಸ್ಟ್ಗಳಿಗೆ ಇಲ್ಲಿ ಹೈಯರಿಂಗ್ ನಡೀತಾ ಇದೆ. ಇದು ಹೇಗೆ ಏನೆಲ್ಲ ಇದೆ ಈ ವರ್ಕಲ್ಲಿ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೆ ಇವತ್ತಿನ ವಿಡಿಯೋ ಬಂದು Naukri.com ಅನ್ನೋ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿರೋ ಅಂಥ ವರ್ಕ್ ವೇಕೆನ್ಸಿ ಇದು. ಕಂಪ್ನಿ ಬಂದು ಆಕ್ಸಿಜನ್ ಸರ್ವಿಸ್ ಅವರು ಪೋಸ್ಟ್ ಮಾಡಿರೋ ಅಂಥದ್ದು. ಇದು ನಾನು ನಿಮಗೆ ಆಲ್ರೆಡಿ ಹೇಳಿದಾಗೆ ನಾನ್ ವಾಯ್ಸಸ್ ಪ್ರೋಸ್ಗೆ, BPO, ಚಾಟ್ ಪ್ರೋಸೆಸ್, ಬ್ಯಾಕ್ ಆಫೀಸ್ಗೆ ಇಲ್ಲಿ ಹೈಯರಿಂಗ್ ನಡೀತಾ ಇದೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಆಗಿದೆ. ಇಲ್ಲಿ 0 to 5 years ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೆ ಓಕೆ ಅಂತ ಹೇಳಿದ್ದಾರೆ. ಅಂದರೆ ನೀವು ಫ್ರೆಷರ್ ಆಗಿದ್ದರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇನ್ನು ಬೆಸ್ಟ್ ಪಾರ್ಟ್ ಏನಂದರೆ ಇಲ್ಲಿ 3 to 5 lakhs ಪರ್ ಆ್ಯನಮ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಅರೌಂಡ್ 35 to 40,000 ಪರ್ ಮಂತ್ ನಿಮಗೆ ಸಿಗುತ್ತೆ. ಇದು ಕಂಪ್ಲೀಟ್ಲಿ ರಿಮೋಟ್ ಅನ್ನೋದನ್ನು ಕೂಡ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇದು ಜಸ್ಟ್ 1 week ಆಗೋ ಅಷ್ಟೇ ಪೋಸ್ಟ್ ಮಾಡಿರೋ ಅಂಥದ್ದು. ಇನ್ನು 100 ವೇಕೆನ್ಸಿ ಇದೆ, 100+ ಅಪ್ಲಿಕೇಶನ್ಸ್ ಬಂದಿದೆ ಅಂತ ಹೇಳ್ತಾರೆ. ಅದು ಅಪ್ಲಿಕೇಶನ್ಸಲ್ಲಿ ಸಾರ್ಟ್ ಮಾಡಿ ಇನ್ನು 100 ವೇಕೆನ್ಸಿನ ಫಿಲ್ ಮಾಡ್ಕೊತಾರೆ. ಇನ್ನು ಜಾಬ್ ಹೈಲೈಟ್ಸ್ ಬಂದು ಓಪನಿಂಗ್ ಟು ಆಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಲೆವೆಲ್ಸ್ ಅಂತ ಹೇಳಿದ್ದಾರೆ. ಅಂದರೆ ನೀವು ಇಲ್ಲಿ ಕೊಟ್ಟಾಗೆ ನಾನ್ ವಾಯ್ಸ್ ಪ್ರೋಸೆಸ್ಸು, BPO, ಚಾಟ್ ಪ್ರೋಸೆಸ್ಸು, ಬ್ಯಾಕ್ ಆಫೀಸ ಇದರಲ್ಲೇ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕಂತ ಏನಿಲ್ಲ. ನೀವು ಫ್ರೆಷರ್ ಆದರೂ ಓಕೆ, ಅಥವಾ ನಾನು ಬೇರೆ ರೋಲಲ್ಲಿ ವರ್ಕ್ ಮಾಡಿದ್ದೀನಿ, ಇವಾಗ ಡೇಟಾ ಎಂಟ್ರಿ ಅಥವಾ ಟೈಪಿಂಗ್ ವರ್ಕ್ ಆ ರೀತಿ ವರ್ಕ್ ಮಾಡಿದ್ದೀನಿ ಅಂದರೂ ಕೂಡ ಓಕೆ, ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೈಯರಿಂಗ್ ಫಾರ್ ಬ್ಯಾಕ್ ಆಫೀಸ್ ಆ್ಯಂಡ್ ಚಾಟ್ ಪ್ರೋಸೆಸ್ ರೋಲ್ಸ್ ವಿತ್ ಫ್ಲೆಕ್ಸಿಬಲ್ ಶಿಫ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಬ್ಯಾಕ್ ಆಫೀಸ್ಗೆ ಮತ್ತು ಚಾಟ್ ಪ್ರೋಸೆಸ್ ರೋಲ್ಗೆ ಹೈಯರಿಂಗ್ ನಡೆಸ್ತಾ ಇರೋದು. ಇದು ಫ್ಲೆಕ್ಸಿಬಲ್ ಶಿಫ್ಟ್ಸ್ ಇರುತ್ತೆ. ಅಂದರೆ ನಿಮಗೆ ಮಾರ್ನಿಂಗ್ ಶಿಫ್ಟ್, ಆಫ್ಟರ್ನೂನ್ ಶಿಫ್ಟ್, ನೈಟ್ ಶಿಫ್ಟ್ ಇರುತ್ತೆ. 3 ಶಿಫ್ಟಲ್ಲಿ ನಿಮ್ಗೆ ಯಾವುದಾಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಸ್ಟೂಡೆಂಟ್ಸ್ಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮಾರ್ನಿಂಗು ಮತ್ತು ಅಥವಾ ಅರ್ಲಿ ಮಾರ್ನಿಂಗು ಅವರಿಗೆ ಕ್ಲಾಸಸ್ ಇರುತ್ತೆ. ಅದನ್ನು ಮುಗಿಸ್ಕೊಂಡು ಆಫ್ಟರ್ನೂನ್ ಅಥವಾ ಈವ್ನಿಂಗ್ ನೀವು ಈ ವರ್ಕ್ ಮಾಡಿಕೊಂಡು ಅರ್ನ್ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಮತ್ತೆ ನಾನು ನಿಮಗೆ ಹೇಳಿದಾಗೆ ಸ್ಯಾಲ್ರಿ ಅಪ್ ಟು 40K ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪರ್ ಮಂತ್ ಇದು. ಅದಾದಮೇಲೆ ನಿಮಗೆ ಮ್ಯಾಥ್ಸ್ ಸ್ಕೋರ್ ನೋಡಿದ್ರೆ ನಿಮಗೆ ಕೀ ಸ್ಕಿಲ್ಸ್ಗಳಿರಬೇಕು, ಹಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ನೀವು ಹೈಯರಿಂಗ್ ಫಾರ್ ಬ್ಯಾಕ್ ಆಫೀಸ್ ಪ್ರೋಸೆಸ್ ಆ್ಯಂಡ್ ಚಾಟ್ ಪ್ರೋಸೆಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆಲ್ ಶಿಫ್ಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ನಾನು ನಿಮ್ಗೆ ಹೇಳಿದಾಗೆ ಆಲ್ರೆಡಿ ಮಾರ್ನಿಂಗು, ಆಫ್ಟರ್ನೂನು, ಈವ್ನಿಂಗ್ ಶಿಫ್ಟ್ಸ್ ಇರುತ್ತೆ. ಕೆಲವೊಂದು ನೈಟ್ ಶಿಫ್ಟ್ಸ್ ಇರುತ್ತೆ. ಅವ್ರು ಹೇಗೆ ಡಿಪೆಂಡ್ ಮಾಡ್ತಾರೋ ಆ ರೀತಿ ಶಿಫ್ಟ್ಸ್ಗಳಿರುತ್ತೆ. ಅದರಲ್ಲಿ ನೀವು ಚೂಸ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಆಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಸ್ ವೆಲ್ಕಮ್ಡ್ ಅಂತ ಹೇಳ್ತಾ ಇದ್ದಾರೆ. ಅದೇ ನಿಮಗೆ ಹೇಳಿದಾಗೆ ಇದೇ ರೀತಿಯಾದಂಥ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಏನೂ ನೆಸೆಸಿಟಿ ಇಲ್ಲ. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇದೆ. ಸ್ಯಾಲ್ರಿ ಅಪ್ ಟು 40K ಅಂತ ಹೇಳಿದ್ದಾರೆ. ರೋಲ್ ಬಂದು ಚಾಟ್ ಪ್ರೋಸೆಸ್ ಆಗಿರುತ್ತೆ. ಹಾಗೆ ನಿಮ್ಮ ಇಂಡಸ್ಟ್ರಿ ಬಂದು BPM ಅಥವಾ BPO ಆಗಿ ವರ್ಕ್ ಮಾಡ್ತೀರಾ ಇಂಡಸ್ಟ್ರಿಯಲ್ಲಿ. ಡಿಪಾರ್ಟ್ಮೆಂಟ್ ಬಂದು ನಿಮಗೆ ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಟರ್ ಆಗಿ ವರ್ಕ್ ಮಾಡ್ತೀರಾ. ಮೇನ್ ಇಂಟ್ಯೂಷನ್ ಬಂದು ನೀವು ವರ್ಕ್ ಮಾಡೋ ಕಂಪ್ನಿಗೆ ಬರುವಂಥ ಕಸ್ಟಮರ್ಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು, ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಡೋದು, ಅವ್ರನ್ನ ಅಟೆಂಡ್ ಮಾಡೋದೇ ನಿಮಗೆ ಕೆಲಸ ಆಗಿರುತ್ತೆ. ಎಂಪ್ಲಾಯ್ಮೆಂಟ್ ಟೈಪ್ ಬಂದು ಇದು ಫುಲ್ ಟೈಮ್ ಆಗಿರುತ್ತೆ ಮತ್ತು ಪರ್ಮನೆಂಟ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಪಾರ್ಟ್ ಟೈಮು ಇಲ್ಲಿ ನಿಮಗೆ ಸಿಗೋದಿಲ್ಲ. ಹಾಗೆ ಕಾಂಟ್ರಾಕ್ಟ್ ಬೇಸ್ಡ್ ಇಲ್ಲ, ಇದು ಪರ್ಮನೆಂಟ್ ಇದೆ. ಇಲ್ಲ ನೀವು ಕೆಲಸ ಬಿಡಬೇಕು ಅಥವಾ ಅವರು ನಿಮ್ಮಲ್ಲಿ ಏನಾರೋ ಪ್ರಾಬ್ಲಮ್ ಇದೆ ತೆಗೆದಾಕಬೇಕು. ಅದು ಬಿಟ್ಟರೆ ಇಷ್ಟು ಮಂತ್ ಮಾಡಿ ಆಮೇಲೆ ಕ್ಲೋಸ್ ಆಗುತ್ತೆ ಅನ್ನೋದಿಲ್ಲ. ಒಂದು ಸೆಕ್ಯೂರ್ಡ್ ಜಾಬ್ ಆಗಿರುತ್ತೆ. ಇದು ಒಂದು ನಾನ್ ವಾಯ್ಸ್ ಪ್ರೋಸೆಸ್ ಆಗಿರುತ್ತೆ. ನೀವೇನು ಕಾಲಿಂಗ್ ಮಾಡೋ ಅಂಥ ನೆಸೆಸಿಟಿ ಇರೋದಿಲ್ಲ.
ಹಾಗೆ ಎಜುಕೇಷನಿಗೆ ಬಂದರೆ ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನೀವು ಜಸ್ಟ್ ನಾನು ಪಿ ಯು ಪಾಸ್ ಆಗಿದೆ, ಸೆಕೆಂಡ್ ಪಿ ಯು ಮಾಡಿದ್ದೀನಿ ಅಂದರೂ ಕೂಡ ನೀವಿಲ್ಲಿ ಅಪ್ಲೈ ಮಾಡ್ಬೋದು. ನಿಮ್ಮ ಬಿ ಕಾಮ್ ಏನೇ ಡಿಗ್ರಿ ಆಗಿದ್ರೂ ಕೂಡ ಅಪ್ಲೈ ಮಾಡ್ಬೋದು. ಅಥವಾ ನಾನು ಇನ್ನೂ ಡಿಗ್ರಿ ಮಾಡ್ತಾಯಿದ್ದೀನಿ, ಕರೆಸ್ಪಾಂಡಿಂಗ್ ತೊಗೊಂಡಿದ್ದೀನಿ, ಅಥವಾ ನಾನು ಮಾರ್ನಿಂಗ್ ಇದೆ ಕಾಲೇಜು, ಆಫ್ಟರ್ನೂನು ಈವ್ನಿಂಗ್ ನಾನು ಫ್ರೀ ಇದ್ದೀನಿ ಅನ್ನೋರು ಕೂಡ ಇಲ್ಲಿ ಸ್ಟೂಡೆಂಟ್ಸ್ ಟ್ರೈ ಮಾಡ್ಬೋದು. 40,000ವರೆಗೂ ನಿಮಗೆ ಪರ್ ಮಂತ್ ಸ್ಯಾಲ್ರಿ ಸಿಗ್ತಾಯಿದೆ. ಬೆಸ್ಟ್ ಆಪರ್ಚುನಿಟಿ ಆಗಿರುತ್ತೆ ಸ್ಟೂಡೆಂಟ್ಸ್ಗಳಿಗೆ. ನೀವು ಬೇಕಾದರೂ ಅಪ್ಲೈ ಮಾಡ್ಕೊಬೋದು. ಇದಿಷ್ಟು ಜಾಬ್ ಡೀಟೇಲ್ಸ್ ಆಗಿತ್ತು. ಇನ್ನು ಅಪ್ಲೈ ಮಾಡೋ ಪ್ರೋಸೆಸ್ ನೋಡಿದ್ರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣುತ್ತೆ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಇಲ್ಲಿ ನಿಮಗೆ ಕೆಲವೊಂದು ಕ್ವೆಶನ್ಸ್ಗಳನ್ನ ಕೇಳುತ್ತೆ. ಅಪ್ಡೇಟ್ ಯುವರ್ ಪ್ರೊಫೈಲ್, ಹೌ ಮಚ್ ಎಕ್ಸ್ಪೀರಿಯನ್ಸ್ ಡೂ ಯು ಹ್ಯಾವ್ ಇನ್ BPO ಅಂತ ಕೇಳ್ತಾ ಇದೆ. ನನಗೆ ಅರೌಂಡ್ ಇಲ್ಲಿ 3 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ನಾನು 3 years ಅಂತ ರಿಪ್ಲೈ ಮಾಡ್ತೀನಿ. ಆಮೇಲೆ ಹೌ ಮಚ್ ಆಫ್ ಎಕ್ಸ್ಪೀರಿಯನ್ಸ್ ಡೂ ಯು ಹ್ಯಾವ್ ಇನ್ BPO ಅಂತ ಮತ್ತೆ ಕೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ 1 year. ಥ್ಯಾಂಕ್ ಯು ಫಾರ್ ಆನ್ಸರಿಂಗ್ ದ ಕ್ವೆಶನ್, ಹ್ಯಾಪಿ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಅಂದರೆ ಅವ್ರು ಮೇನಾಗಿ ಕೇಳ್ತಾ ಇರೋದು ಒಂದೇ ಕ್ವೆಶನು, ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅಂತ ತಿಳ್ಕೊತಾ ಇದ್ದಾರೆ. ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹಾಕಿ, ಅಕಸ್ಮಾತ್ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಫಾರ್ ಸೇಫರ್ ಸೈಡ್ ಜಸ್ಟ್ ಇದೆ ಅಂತ ಹಾಕಿ. ಫಾರ್ 6 months 8 months ಆ ರೀತಿ ಹಾಕಿ. ನಿಮಗೆ ಕಾಲ್ ಬಂದಾಗ ಬೇಕಾದ್ರೆ ನೀವು ಅವ್ರಿಗೆ ಚೆನ್ನಾಗಿ ಇಂಟರ್ವ್ಯೂ ಕೊಟ್ಟರೆ ಮಾಡಿದ್ರೆ ನಿಮಗೆ ಜಾಬ್ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ನಿಮ್ಗೆ ಹಂಗೂ ಎಕ್ಸ್ಪೀರಿಯನ್ಸ್ಡ್ ಬೇಕೇ ಬೇಕು ಅಂತ ಅಂದರೆ ನಾನು ಜಸ್ಟ್ ನಮ್ಮ ಮನೆ ಹತ್ರ ಇರೋ ಯಾವುದಾದ್ರೂ ಒಂದು ಕಂಪ್ನೀಲಿ ವರ್ಕ್ ಮಾಡಿದ್ದೆ ಆ ರೀತಿ ಹೇಳ್ಬೋದು. ನನಗೆ ಗೊತ್ತು ಇದು ಪ್ರಾಪರ್ ವೇ ಅಲ್ಲ ಅಂತ. ಬಟ್ ನಿಮ್ಮನ್ನು ನೀವು ಫಸ್ಟಾಗಿ ಶೋಕೇಸ್ ಮಾಡ್ಕೊಳ್ಬೇಕಂದ್ರೆ ಒಂದು ಒಳ್ಳೆ ಕಂಪ್ನಿ ಆಪರ್ಚುನಿಟಿ ಸಿಗಲೇಬೇಕಲ್ವಾ. ಇದೊಂದು ಬೆಸ್ಟ್ ಆಪರ್ಚುನಿಟಿ ಆಗಿದೆ. ಸೊ ಅದರಿಂದ ನೀವು ಸುಳ್ಳಲ್ಲ, ಜಸ್ಟ್ ಒಂದು ಹಾಕಿ, ಅವರು ಓಕೆ ಅಂದರೆ ನೀವು ವರ್ಕ್ ಮಾಡ್ಬೋದು. ಇದಿಷ್ಟು ಇವತ್ತಿನ ಜಾಬ್ ಡೀಟೇಲ್ಸ್ ಆಗಿತ್ತು. ಇದು ಹೇಗೆ ಅಪ್ಲೈ ಮಾಡೋದು, ಜಾಬ್ ಏನೆಲ್ಲ ಇದೆ, ಹೇಗೆ ವರ್ಕ್ ಆಗುತ್ತೆ, ನೀವೇನು ವರ್ಕ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟಾಗಿ ಹೇಳಿಕೊಟ್ಟು ಹಾಗೆ ತೋರಿಸೂ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನನ್ನ ಮುಂದೆ ಬರುವಂಥ ವೀಡಿಯೋಸ್ಗಳ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.